ಸೊರಬ ಕ್ಷೇತ್ರದಲ್ಲಿ ಕಳೆದ 11 ವರ್ಷಗಳಿಂದ ಸೊರಬ ರೋಟರಿ ಸಂಸ್ಥೆಯು ಸಮಾಜಮುಖಿ ಕೆಲಸಗಳಲ್ಲಿ ಭಾಗವಹಿಸುತ್ತಿದೆ. ಡಾಕ್ಟರ್ ಜ್ಞಾನೇಶ್ ಹೇಳಿಕೆ. ಹೌದು, ಸೊರಬ ತಾಲೂಕು ಗುಡ್ಡೆಕೊಪ್ಪ ಸರ್ಕಾರಿ ಶಾಲೆಗೆ ಸೊರಬ ರೋಟರಿ ಸಂಸ್ಥೆಯ ವತಿಯಿಂದ ಚಿಕ್ಕ ಪಾರ್ಕ್ ಹಾಗೂ ಮಕ್ಕಳಿಗೆ ಪುಸ್ತಕ ನೀಡುವ ಮುಖಾಂತರ ಮತ್ತೊಂದು ಸಮಾಜಮುಖಿ ಕೆಲಸದಲ್ಲಿ ರೋಟರಿ ಸಂಸ್ಥೆ ವಿಭಿನ್ನ ರೀತಿಯಲ್ಲಿ ಗುರುತಿಸಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಜ್ಞಾನೇಶ್ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಚಾಲನೆಯನ್ನು ನೀಡಿ ಮಾಧ್ಯಮದೊಂದಿಗೆ ತಮ್ಮ ಸಂಸ್ಥೆಯ ಕಾರ್ಯವೈಖರಿಯ ಬಗ್ಗೆ ಮಾತನಾಡಿದರು. ಸೊರಬ ರೋಟರಿ ಸಂಸ್ಥೆಯು ಕಳೆದ 11 ವರ್ಷಗಳಿಂದ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಬಂದಿದೆ. ಇಂತಹ ಸಮಾಜಮುಖಿ ಕೆಲಸಗಳಲ್ಲಿ ನಮ್ಮ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರುಗಳ ಸಹಭಾಗಿತ್ವದಲ್ಲಿ ಉತ್ತಮ ರೀತಿಯಲ್ಲಿ ಸಂಸ್ಥೆ ನಡೆದುಕೊಂಡು ಬರುತ್ತಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು. ಇವತ್ತು ರೋಟರಿ ಕ್ಲಬ್ ಸೊರಬದ ವತಿಯಿಂದ ಸೊರಬ ತಾಲೂಕಿನ ಗುಡ್ಡೆಕೊಪ್ಪ ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನ ನಾವು ಇವತ್ತು ಶಿಕ್ಷಕರು ಮತ್ತೆ ಶಾಲಾ ಸಿಬ್ಬಂದಿ ವರ್ಗ ಮತ್ತೆ SDMC ಅವರು ಮತ್ತೆ ಊರಿನ ಗ್ರಾಮಸ್ಥರ ಜೊತೆ ಇವತ್ತು ಶಾರದಾ ಪೂಜೆಯ ಈ ಸಂದರ್ಭದಲ್ಲಿ ಒಂದು ಅಳಿಲು ಸೇವೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೀವಿ. ಸೊರಬ ರೋಟರಿ ಸಂಸ್ಥೆ ಕಳೆದ 10-11 ವರ್ಷದಿಂದ ಸೊರಬದಲ್ಲಿ ನಿರಂತರವಾಗಿ ಸಮಾಜಮುಖಿ ಸೇವಾ ಕಾರ್ಯಗಳನ್ನ ನಾವೆಲ್ಲ ಮಹಾಂತೇಶ್ ಅಧ್ಯಕ್ಷರು, ನಮ್ಮ ರೋಟರಿ ಕಾರ್ಯದರ್ಶಿಗಳು ನಾವೆಲ್ಲರೂ ಸೇರಿ ಒಂದು ಸಮಾಜಪರವಾದಂಥ ಸಮಾಜಮುಖಿಯಾದಂಥ ಸೇವಾ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಅನೇಕ ಶಾಲೆಗಳಿಗೆ ಒಂದು ಉಪಯುಕ್ತ ಆಗ್ತಕ್ಕಂಥ ಒಂದು ಅಳಿಲು ಸೇವೆಯನ್ನ ಮಾಡುವ ನಿಟ್ಟಿನಲ್ಲಿ ಇವತ್ತು ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಮಸ್ತ ಗ್ರಾಮಸ್ಥರಿಗೆ, ಶಿಕ್ಷಕರಿಗೆ ಮತ್ತೆ ಮುದ್ದು ಮಕ್ಕಳಿಗೆ ಒಂದು ಅಭಿನಂದನೆಗಳನ್ನ ಮತ್ತೆ ಒಂದು ಧನ್ಯವಾದಗಳನ್ನ ತಿಳಿಸ್ತಾ, ಶಾಲೆಗೆ ವಿವಿಧ ರೀತಿಯ ಸಮಾಜಮುಖಿ ಸೇವೆ ನೀಡಿದ ರೋಟರಿ ಸಂಸ್ಥೆಗೆ ಹಾಗೂ ಸಂಸ್ಥಾಪಕರಿಗೆ ಶಾಲಾ SDMC ವತಿಯಿಂದ ಧನ್ಯವಾದಗಳನ್ನ ತಿಳಿಸಲಾಯಿತು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುಡ್ಡೆಕೊಪ್ಪ, ನಾವು ಈ ಶಾಲೆ SDMC ಅಧ್ಯಕ್ಷರು. ಇವತ್ತು ಡಾಕ್ಟರ್ ಜ್ಞಾನೇಶ್ ಅವರು ಒಂದು ಸಣ್ಣ ಪಾರ್ಕ್ ವ್ಯವಸ್ಥೆಯನ್ನು ಶಾಲೆಯಲ್ಲಿ ಒಂದು ಸಣ್ಣ ಕಿರುಕಾಣಿಕೆಯನ್ನು ನೀಡಿರುತ್ತಾರೆ. ಪಠ್ಯ ಪುಸ್ತಕವನ್ನು ಹಾಗೂ ಪೆನ್ ಹಾಗೂ ಎಕ್ಸಸೈಸ್ ಅನ್ನು ಕೊಟ್ಟಿರುತ್ತಾರೆ. ನಮ್ಮ ಊರಿನ ವತಿಯಿಂದ ಹಾಗೂ ಶಾಲಾ ವತಿಯಿಂದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿಜಯಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.